ಎಲ್ಲ ಸ್ಪೋರ್ಟ್ಸ್ ಪರ್ಸನ್ದು ಒಂದು ಮೇಜರ್ ಮಿಸ್ಟೇಕ್ ಏನಿದೆ ಗೊತ್ತಾ? ಅವರು ಕರೆಕ್ಟಾಗಿ ನಿದ್ದೆ ಮಾಡಲ್ಲ, ಅದಕ್ಕೆ ಅವ್ರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬರಲ್ಲ. ನಮಸ್ಕಾರ ಎಲ್ಲರಿಗೆ. ಈ ಒಂದು ವಿಡಿಯೋ ಪ್ರತಿಯೊಬ್ರು ಬಿಗ್ನರ್ ಸ್ಪೋರ್ಟ್ಸ್ ಪರ್ಸನ್ಗೋಸ್ಕರ ಮತ್ತೆ ಅಥ್ಲೀಟ್ಗೋಸ್ಕರ. ಏನಂದ್ರೆ ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಬಾಸ್. ಯಾಕಂದ್ರೆ ಸುಮಾರು ಜನ ನಾನು ನೋಡಿದೀನಿ, ಮತ್ತೆ ನನಗೆ ಮೆಸೇಜ್ ಕೂಡ ಬಂದಿತ್ತು, ನಾನು ಅವ್ರಿಗೆಲ್ಲ ಆನ್ಸರ್ನು ಕೂಡ ಹೇಳಿದೀನಿ. ಏನಂದ್ರೆ ನಿದ್ದೆ ಕರೆಕ್ಟ್ ಆಗಿಲ್ಲ ಅಂದ್ರೆ ಕರೆಕ್ಟ್ ಬಾಡಿ ಆಕ್ಟಿವ್ ಇರಲ್ಲ, ಕರೆಕ್ಟ್ ಟ್ರೈನಿಂಗ್ ಮಾಡಕ್ ಆಗಲ್ಲ, ಒಂದ್ ಕಡೆ ಫೋಕಸ್ ಇರಲ್ಲ, ಅದು ಪೇನ್ ಇದು ಪೇನ್, ಮೈಂಡ್ ನಿಮ್ಮ ಒಂದ್ ಜಾಗದಲ್ಲಿ ಇರಲ್ಲ. ತುಂಬಾ ಸಮಸ್ಯೆಗಳು ಇದೆ, ಮತ್ತೆ ನಿಮ್ ಕರೆಕ್ಟಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಕ್ಕಾಗಲ್ಲ. ನಿದ್ದೆ ಇಸ್ ತುಂಬಾ ಇಂಪಾರ್ಟೆಂಟ್ ಇದೆ ಇವತ್ತು ದಿನದಲ್ಲಿ. ಯಾಕಂದ್ರೆ ಇವತ್ತು ನನ್ನ ಸ್ವಂತ ಎಕ್ಸಾಂಪಲ್ ಹೇಳ್ತಾ ಇದೀನಿ. ಒಂದು 2-3 ಡೇಸ್ ಇಂದ ಬಿಸಿಲು ಇದರಿಂದ ತುಂಬಾ ಶೆಕೆ. ಈಗ ನಾವೇನ್ ದೊಡ್ಡ ಶ್ರೀಮಂತರಲ್ಲ ಎ ಸಿ ಹಾಕೊಂಡು ಮಲ್ಕೊಳ್ಳೋಕೆ, ನಾನು ಫ್ಯಾನ್ ಕೆಳಗಡೆನೆ ಮಲ್ಕೊಳ್ಳೋನು. ಫ್ಯಾನ್ ಇದರಿಂದ ಇನ್ನೂ ದೊಡ್ಡ ಸಮಸ್ಯೆ. ಎಷ್ಟು ಶೆಕೆ ಆಗತ್ತಂದ್ರೆ ತುಂಬಾ ಅಂದ್ರೆ ತುಂಬಾ. ಆ ಶೆಕೆಲಿ ನಿಮ್ಗೆ ರಾತ್ರಿ 20 ಸತಿ ಎದ್ದು ನೋಡ್ತಾ ಇರ್ತೀರಾ, ಫುಲ್ ಬಾಡಿ ಬೇವರ್ ಆಗಿರ್ತಾರೆ. ಆ ಒಂದು ಕಾರಣದಿಂದ ಎಲ್ಲರಿಗೆ ಸ್ಟ್ರಗಲ್ ಆಗ್ತಾ ಇದೆ, ಎಲ್ಲ ಪ್ರತಿಯೊಬ್ಬರು ಸ್ಪೋರ್ಟ್ಸ್ ಪರ್ಸನ್. ನಾನು ಅನ್ಕೊಂಡಿದ್ದೀನಿ ಟಾಪ್ ಲೆವೆಲ್ ಆಡೋರು, ಯಾರು ಟಾಪ್ ಲೆವೆಲ್ ಸ್ಪೋರ್ಟ್ಸ್ ಪರ್ಸನ್ ಇದಾರಲ್ಲ, ದೊಡ್ಡ ಅಚೀವ್ಮೆಂಟ್ ಮಾಡೋರು, ಅವ್ರು ನೋಡಿ ಅವರು ಒಳ್ಳೆ ನಿದ್ದೆ ಮಾಡ್ತಾರೆ. ಅವ್ರದ್ದು ಸ್ಲೀಪಿಂಗ್ ಪ್ಯಾಟರ್ನ್ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಬಾಡಿ ರಿಕವರ್ ಇರುತ್ತೆ, ಅದಕ್ಕೆ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೂಡ ಮಾಡ್ತಾರೆ. ಫೋನ್ ನೋಡೋದು ಎಲ್ಲಾರ್ದು ಅದು ಕೆಟ್ಟ ಚಟಾನೆ, ನಾನು ಹೇಳ್ತೀನಿ. ನಾನು ಕೂಡ ತುಂಬಾ ಫೋನ್ ನೋಡ್ತೀನಿ, ಅಂಡ್ ಫೋನ್ ನ ಬಿಡಕ್ಕೆ ಆಗಲ್ಲ, ಯಾಕಂದ್ರೆ ಅದು ಬಾಡಿದು ಒಂದು ಪಾರ್ಟ್ ಆಗ್ಬಿಟ್ಟೈತೆ. ಸೊ ಆದಷ್ಟು ಟ್ರೈ ಮಾಡಿ ಮ್ಯಾಕ್ಸಿಮಮ್ ನಿದ್ದೆ ಮಾಡೋದು. ನಿಮ್ಮ ನಿದ್ದೆ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಟ್ರೈನಿಂಗ್ ಮಾಡಕ್ ಹೋಗಬೇಡಿ. ಇನ್ನೂ ಏನಾದ್ರೂ ಪ್ರಾಬ್ಲಮ್ಗಳು ಬಂದ್ಬಿಡುತ್ತೆ. ಅಂದ್ರೆ ನಾನು ಹೇಳಲ್ಲ 8 ಅವರ್ಸ್ ಮಲ್ಕೊಳ್ಳಿ, 10 ಅವರ್ಸ್ ಮಲ್ಕೊಳ್ಳಿ, ಆತರ ಏನ್ ಹೇಳಕ್ ಹೋಗಲ್ಲ. ನಿಮ್ ನಿದ್ದೆ ಎಷ್ಟು ಚೆನ್ನಾಗತ್ತೆ ಅಷ್ಟೇ ಒಳ್ಳೇದು. ಸ್ಪೋರ್ಟ್ಸ್ ಪರ್ಸನ್ಗೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡ್ಬೇಕಂದ್ರೆ ಸ್ಲೀಪಿಂಗ್ ಪ್ಯಾಟರ್ನ್, ಸ್ಲೀಪಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.